ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಐಜಿ ಅಕಾಡೆಮಿ. ಇವತ್ತು ನಾವು ಒಂದು ಫೋರ್ಸ್ ಬಗ್ಗೆ ತಿಳಿಯೋಣ. ಅದೇ ನಮ್ಮನ್ನ ಈ ಭೂಮಿ ಮೇಲೆ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿರೋದು. ಅದೇ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ. ಬನ್ನಿ ಟೈಮ್ ಟ್ರಾವೆಲ್ ಮಾಡಿ ಇದರ ಸತ್ಯ ತಿಳಿಯೋಣ. ನಾವು ಈಗ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗ್ತಿದೀವಿ. ನಾವು ಪ್ರಾಚೀನ ಗ್ರೀಸ್ನಲ್ಲಿದ್ದೀವಿ. ಆ ಕಾಲದಲ್ಲಿ ಅರಿಸ್ಟಾಟಲ್ ಅಂದ್ಕೊಂಡಿದ್ರು ಭಾರವಾದ ವಸ್ತುಗಳು ಬೇಗ ಕೆಳಗೆ ಬೀಳ್ತವೆ ಅಂತ. ಆದ್ರೆ ಅದು ತಪ್ಪು ಅಂತ ಮುಂದೆ ಒಬ್ರು ಸಾಬೀತು ಮಾಡಿದ್ರು. ಇವರೇ ಗೆಲಿಲಿಯೋ. ಇವರು ಪಿಸಾ ಗೋಪುರದಿಂದ ಎರಡು ಬೇರೆ ಬೇರೆ ತೂಕದ ಚೆಂಡುಗಳನ್ನ ಹಾಕಿ ಅವೆರಡು ಒಂದೇ ಸಮಯಕ್ಕೆ ಕೆಳಗೆ ಬೀಳುತ್ತೆ ಅಂತ ಪ್ರೂವ್ ಮಾಡಿದ್ರು. ಗಾಳಿಯ ತಡೆ ಇಲ್ದಿದ್ರೆ ಎಲ್ಲಾ ವಸ್ತುಗಳು ಒಂದೇ ವೇಗದಲ್ಲಿ ಬೀಳ್ತವೆ. ಇಲ್ಲಿ ನೋಡಿ, ಇತಿಹಾಸದ ಫೇಮಸ್ ಆಪಲ್. ನ್ಯೂಟನ್ ತಲೆಗೆ ಐಡಿಯಾ ಹೊಳೆದಿದ್ದು ಇಲ್ಲೇ. ಇವರು ತೆಂಗಿನ ಮರದ ಕೆಳಗೆ ಕೊಡ್ಬೇಕಾಗಿತ್ತ. ಆಕಾಶದಲ್ಲಿರೋ ಚಂದ್ರ ಮತ್ತು ಭೂಮಿಗೆ ಬೀಳೋ ಸೇಬು ಎರಡಕ್ಕೂ ಒಂದೇ ಕಾರಣ ಅಂದ್ರು. ಅದೇ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ ಪ್ರಕಾರ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುವನ್ನ ಆಕರ್ಷಿಸುತ್ತೆ. ವಸ್ತು ದೊಡ್ಡದಿದ್ದಷ್ಟು ಆಕರ್ಷಣೆ ಜಾಸ್ತಿ, ದೂರ ಇದ್ದಷ್ಟು ಆಕರ್ಷಣೆ ಕಮ್ಮಿ. ಆದ್ರೆ 1915ರಲ್ಲಿ ಐನ್ಸ್ಟೈನ್ ಬಂದು ಕಥೆನೇ ಬದಲಾಯಿಸಿದ್ರು. ಗುರುತ್ವಾಕರ್ಷಣೆ ಅನ್ನೋದು ಒಂದು ಫೋರ್ಸ್ ಅಲ್ಲ, ಅದು ಸ್ಪೇಸ್ ಮತ್ತು ಟೈಮ್ ನ ಆಟ ಅಂದ್ರು. ಬಾಹ್ಯಾಕಾಶ ಒಂದು ರಬ್ಬರ್ ಹಾಳೆ ಇದ್ದ ಹಾಗೆ. ಸೂರ್ಯನಂತಹ ದೊಡ್ಡ ವಸ್ತುಗಳು ಈ ಹಾಳೆಯನ್ನ ಬಗ್ಗಿಸ್ತವೆ. ಅದನ್ನ ಹೇಗ್ ಬಗ್ಗಿಸ್ತವೆ ಗೊತ್ತಾ? ಬ್ರಹ್ಮಾಂಡದಲ್ಲಿ ದೊಡ್ಡ ಘಟನೆಗಳು ನಡೆದಾಗ ನೀರಿನಲ್ಲಿ ಅಲೆಗಳಾಗುವಂತೆ ಸ್ಪೇಸ್ ನಲ್ಲೂ ಅಲೆಗಳಾಗ್ತವೆ. ಇವೇ ಗ್ರಾವಿಟೇಷನಲ್ ವೇವ್ಸ್. ಗ್ರಾವಿಟಿ ಎಕ್ಸ್ಟ್ರೀಮ್ ಆದ್ರೆ ಏನಾಗುತ್ತೆ? ಬ್ಲ್ಯಾಕ್ ಹೋಲ್ ಆಗುತ್ತೆ. ಇದ್ರ ಗುರುತ್ವಾಕರ್ಷಣೆ ಎಷ್ಟು ಜೋರಿದೆ ಅಂದ್ರೆ ಬೆಳಕು ಕೂಡ ಇದರಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಈಗ ನಾನು ಸ್ಪೇಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿ ಗ್ರಾವಿಟಿ ಇಲ್ಲ ಅಂತಲ್ಲ, ಇಲ್ಲಿ ನಾವು ಭೂಮಿಯ ಸುತ್ತ ಬೀಳ್ತಾನೆ ಇದೀವಿ. ತೇಲ್ತಿರೋ ಹಾಗೆ ಭಾಸವಾಗತ್ತೆ. ಇದನ್ನ ಮೈಕ್ರೋ ಗ್ರಾವಿಟಿ ಅಂತಾರೆ. ಆಹಾ, ಚಂದ್ರನ್ ಗ್ರಾವಿಟಿ ಭೂಮಿಗಿಂತ 6 ಪಟ್ಟು ಕಮ್ಮಿ. ನೋಡಿ, ನಾನಿಲ್ಲಿ ಬಾಹುಬಲಿ ತರ ಎಷ್ಟೆತ್ರ ಜಂಪ್ ಮಾಡ್ತಿದ್ದೀನಿ. ಗ್ರಾವಿಟಿ ಬರೀ ಓದಕ್ಕಷ್ಟೇ ಅಲ್ಲ, ನಿಮ್ ಫೋನಲ್ಲಿರೋ GPS ಕೆಲಸ ಮಾಡಕ್ಕೆ ಐನ್ಸ್ಟೈನ್ ಥಿಯರಿ ಬೇಕೇ ಬೇಕು. ಇಲ್ಲಾಂದ್ರೆ ಗೂಗಲ್ ಮ್ಯಾಪ್ ದಾರಿ ತಪ್ಪಿಸ್ತಿತ್ತು. ಸೊ ಫ್ರೆಂಡ್ಸ್, ಗ್ರಾವಿಟಿ ಅಂದ್ರೆ ಬರೀ ಸೇಫ್ ಬೀಳೋದಲ್ಲ, ಅದು ಇಡೀ ಬ್ರಹ್ಮಾಂಡನ ಹಿಡಿದಿಟ್ಟಿರೋ ಶಕ್ತಿ. ಈ ಟೈಮ್ ಟ್ರಾವೆಲ್ ಇಷ್ಟ ಆಗಿದ್ರೆ ಐಜಿ ಅಕಾಡೆಮಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.